ನಿರುದ್ಯೋಗ ಸಮಸ್ಯೆ ಅದೊಂದು ಕಾಡ್ತಾ ಉಂಟು. ಕ್ಷಣ ಮಾತ್ರದಲ್ಲಿ ಹೋಗಲಾಡಿಸಿದ್ದೇವೆ. ಕೆಲವರು ಮಾಡುವುದಿಲ್ಲ ಬಿಟ್ರೆ ನಾವು ಹೋಗಲಾಡಿಸಿದ್ದೇವೆ. ನಮ್ಮ ರಾಜ್ಯದಲ್ಲಿರುವಂತ ಬಾವಿಯನ್ನೆಲ್ಲ ಮುಚ್ಚಿಸಿ ಬಿಡಿ ಅಂತೇಳಿ. ಎಂತ ಹಾಗೆ ಇದೆ, ಹನ್ನೆರಡು 500 ಜನ ಇದೇ ರೀತಿ ಆಯ್ತಲ್ಲ. ಎಲ್ಲಕ್ಕೆ ನೀರಿಲ್ಲ, ನೀವು ಬಾವಿ ಇದ್ದದ್ದು ಮುಚ್ಚುದ? ಹೌದು, ಎಲ್ಲ ಮನೆ ಬಾಗಿ ಬಂದಿದ್ಕೊಡ್ರಿ. ಎಂತ ಅಧಿಕಾರ ನಿಮ್ಮದು, ಎಂತ ಅಧಿಕಾರ ಕೇಳದೆ ಬಿಡ್ತಾರೆ. ಮತ್ತೆ ಯಾರು ಯೋಚನೆ ಮಾಡಬೇಡಿ. ಕಲ್ ಬಿತ್ತ ಇಲ್ಲಪ್ಪ, ಬೀಳುವುದ್ರೊಳಗೆ ಮತ್ತೆ ಆದೇಶ ಬದಲು ಮಾಡ್ತೀವಿ. ಎಂತ ಬಿಡಿ, ಹಳೆ ಬಾವಿ ಎಲ್ಲ ಮುಚ್ಚಿ ಪಕ್ಕದಲ್ಲಿ ಹೊಸ ಬಾವಿ ತೆಗಿದೆ ಅಂತ. ಹಳೆ ಬಾವಿ ಮುಚ್ಚಲಿಕ್ಕೆ ಒಂದಿಷ್ಟು ಜನ ಕೆಲಸ, ಹೊಸ ಬಾವಿ ತೆಗಿಲಿಕ್ಕೆ ಇನ್ನಷ್ಟು ಜನ ಕೆಲಸ, ಮತ್ತು ಕಡಿಮೆ ಆಯ್ತು ಅಂತ ಹೇಳಿದ್ರು. ವಿಜಯ ಕೇಳುವುದೇ ಚಂದ್ರಹಾಸ ಅಂಬುಜ ಮಿತ್ರ ಅವರನ್ನ ಕೈದಲ್ಗೆ ನಿದ್ರೆ ಯೋಜನಿಸಿ ಮಗದೊಳೆದು ನಿಜವಾಗಿಯೂ ಏರಿ ಕುಂತಳವ ಸೇರಲು ಆಯಾಸಾಗಿನ ವಿಶ್ರಾಂತಿಯನ್ನು ಪಡೆಯಬೇಕೆನ್ನುವ ಹಾಗೆ ಸ್ವಲ್ಪ ಹೊತ್ತು ಮಲಗಿದ್ದೇನೋ ಹೌದು, ಆದರೆ ಕಾರ್ಯ ಭಾರ ಉಂಟೆನ್ನುವಾಗ ಎದ್ದ ಮೇಲೆ ನೆನಪಾಯಿತು ನೋಡಿ, ಮಂತ್ರಿಗಳ ಕಾರ್ಯ ಅಲ್ವಾ, ತಡ ಮಾಡುವುದಲ್ಲ, ಸಾಗಿ ಸುಮತಿ ಮಹಾರಾಜರು ಅಂತ ಕೇಳಿದ್ದೇವೆ. ಸಂಪೂರ್ಣ ನಿದ್ರೆ ನಮಗೆ ಯಾವತ್ತು ಅಲ್ಲ ಕೇಳಿದ ಇಲ್ಲಪ್ಪ, ಅನುಮಾನ ಬಂತು. ಯಾಕೆ ಗೊತ್ತಾ, ಹೇಳಿದ್ ನೀವು ಕೇಳಲಿಲ್ವ? ಆ ಸಮಯದೊಳಗೆ ರಾಜ ಸರದಿ ಮದನನೆಂಬ ಸುಗುಣ. ಹೌದು, ನಾವು ಮದನರಾಯರು. ಓ, ನೀವು ಮದನರಾಯರು? ಹೌದು, ನಿಮ್ಗೆ ಗೊತ್ತಾಗಿಲ್ವಾ? ತಾವು ಯಾರ ಮಗ? ಇದು ದುಷ್ಟಪತಿ ಮಹಾಮಂತ್ರಿಗಳಿಗೆ ಮಗ. ಓಹೋ, ನಮ್ಮ ಮಂತ್ರಿಗಳ ಮಗ. ಇಷ್ಟು ಬಲ ಆದ್ರೆ ನೀವು? ಇಲ್ಲಿ ಬಂತು ನಮ್ಮ ಪರಿಸ್ಥಿತಿ. ನೀವು ಪ್ರಚಾರಕ್ಕೆ ಬರಲಿಲ್ಲಲ್ಲ? ತಪ್ಪು ನಿಮ್ದಲ್ಲ ಸ್ವಾಮಿ, ನನ್ ತಪ್ಪು ಅಲ್ಲ. ಇದು ಸಂಪೂರ್ಣ ನನ್ನ ಅಪ್ಪನ ತಪ್ಪು. ಯಾಕೆ ಹೇಳಿ? ಎಲ್ಲೋ ಹೋಗುದಿದ್ರು ಅವನೇ ಮುಂದೆ ನಾವೇ ಹಿಂದೆ, ನಮ್ಮ ಹೆಸರು ಮುಂದೆ ಬರ್ಬೇಕು ಅಂತಾದ್ರೆ ಹೇಗೆ ಬರ್ತದೆ? ಮತ್ತೆ ಪ್ರಯತ್ನ ಕಡಿಮೆ ಆಯ್ತು ಅನ್ನುವ ಸಲುವಾಗಿಯೂ ಅಲ್ಲ. ಅವರಿಗೆ ಗೊತ್ತುಂಟು. ಅಲ್ಲಪ್ಪ, ಪ್ರಯತ್ನ ಕಡಿಮೆ ಆಯ್ತು ಅಂತ ಅಲ್ಲ, ಮತ್ತೆ ನಮ್ಮ ಅಪ್ಪನ ಪ್ರಯತ್ನ ಇವತ್ತಿಗೂ ನಿಲ್ಲಿಲ್ಲ, ಅದಕ್ಕಾಗಿ ನಮ್ಮ ಪ್ರಯತ್ನ ಕಾಣಲಿಲ್ಲ. ಅಲ್ಲ, ಅವರಿಗೆ ಗೊತ್ತುಂಟು. ಎಂತ ಹೇಳಿ? ನಮ್ಮ ಫೋರ್ನಿಗೆ ಇನ್ನು ಜವಾಬ್ದಾರಿ ಬರ್ಲಿಲ್ಲ. ಯಾರು ಹೇಳಿದ್ರು? ಜವಾಬ್ದಾರಿ ಬಂದು ಎಷ್ಟು ವರ್ಷ ಆಯ್ತು ಗೊತ್ತುಂಟಾ? ತಕೊಂಡು ಈ ಬೆನ್ನೆಲ್ಲ ಬಾಗಿ ಹೋಗಿ ಅಂದ್ರೆ ಅಷ್ಟು ಗೊತ್ತಿದ್ದೇವೆ ಅಂತ. ಸತ್ಯ ಹೇಳ್ತೀರ ಸ್ವಾಮಿ, ಅದೇ ನಮ್ಮ ಅಪ್ಪನಿಗೆ ನನ್ನ ಮೇಲೆ ಒಳ್ಳೆ ಅಭಿಪ್ರಾಯವೇ. ಹೌದಾ? ನೀವು ನಿಮ್ಮ ಅಪ್ಪನಿಗೆ ನಮಸ್ಕಾರ ಮಾಡಿದ್ದುಂಟಾ? ಯಾವತ್ತು ಮಾಡ್ತೇನೆ. ಏನಂತ ಹೇಳ್ತಾರೆ? ಮಗನೇ ಒಳ್ಳೇದಾಗ್ಲಿ, ಶುಭವಾಗ್ಲಿ ಹೀಗನೇ ಹೇಳ್ತಾರೆ. ನಮ್ಮ ಅಪ್ಪನ ಶಾಸ್ತ್ರ ಭಂಡಾರದಲ್ಲಿ ಇಂಥದ್ದು ಒಂದೂ ಇಲ್ಲ. ಹೋಗ ಅಪ್ಪಯ್ಯ ಅಂತ ನಮಸ್ಕಾರ ಮಾಡಿದ್ರೆ ಸಾಕು. ರಣಗಾಂಪ, ಅವಲಕ್ಕಿ ಸುಬ್ಬ, ಸಗಣಿ ಮಂಜ, ತೊಲಗಾಚೆ. ಎಂತ ಸಾಹಿತ್ಯ ಮಾರ. ಹೌದು, ನಾ ಬದುಕಿದ್ದು ಏನು ಸಾಹಿತ್ಯ ಅಂತ ಪರಿಸ್ಥಿತಿ ಬಂದೋಯ್ತು. ಯಾಕೆ ಈ ರೀತಿಯಾಗಿ ಬೈತಾರೆ ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಮೊನ್ನೆ ಕತೆ ಬದಲಾಗಿ ಹೋಯ್ತು. ಇದಕ್ಕಿದ್ದಾಗಿ ಅಪ್ಪಯ್ಯ ನನ್ನನ್ನು ಕರೆದು ಓಡಿ ಬಂದು ನಮಸ್ಕಾರ ಮಾಡಿದೆ. ಒಳ್ಳೇದಾಗ್ಲಿ ಮಗನೇ ಅಂತ ಹೇಳಿಬಿಟ್ಟ. ಆ ಸಾಹಿತ್ಯ ಉಂಟು. ಒಂದು ಯುಗವೇ ಬದಲಾಗುವ ಲಕ್ಷಣ ಎಲ್ಲ ಕಂಡು ಆಗುದೇ. ಏನಾಗಬೇಕು ಅಪ್ಪಯ್ಯ ಅಂತ ಕೇಳಿ ಅನಿವಾರ್ಯವಾಗಿ 4-6 ದಿವಸ ತಿರುಗಾಟ ಉಂಟು ಮಗನೇ, ನಾನು ಹೋಗಿ ಬರುವನಕ ಇಲ್ಲಿ ಅಧಿಕಾರ ನಿನ್ನತ್ತು ಅಂತ ಹೇಳಿದ. ಅಪ್ಪಯ್ಯ ಆ ಕಡೆ ಹೋಗುತ್ತೆ, ನಾನು ಈ ಕಡೆಗೆ ಹೇಳಿಬಿಟ್ಟೆ. ನಮಗೆ ಹೌದು, ಅಪ್ಪಯ್ಯ ಬಿಟ್ಟದಲ್ಲ. ಅಪ್ಪಯ್ಯ ನನಗೆ ಅಧಿಕಾರವನ್ನು ಕೊಟ್ಟ ಮರುಗಳಿಗೆ ನಾವು ಬದಲಾವಣೆ ತಂದಿದ್ದೇವೆ. ಎಷ್ಟು ಗೊತ್ತಾ? ಏನನ್ನ ಸುಧಾರಣೆ ಮಾಡಿದ್ರೆ? ನಮ್ಮ ಅಪ್ಪ ಇಷ್ಟು ವರ್ಷ ಅಧಿಕಾರ ನಡೆಸಿಕೊಂಡು ಬಂದು ಜನಹಿತಕ್ಕಾಗಿ ಲೋಕ ಕಲ್ಯಾಣಾರ್ಥವಾಗಿ ಒಂದಾದ್ರೂ ಒಳ್ಳೆ ಕಾರ್ಯ ಮಾಡಿದ್ದಾರ? ಮಾಡಿಲ್ಲ. ಜನ ಆಕ್ಷೇಪವೂ ಮಾಡಲಿಲ್ಲ. ಯಾಕೆ? ಮಂತ್ರಿಗಳು ಹಿಂದಿನಿಂದ ತಲೆ ತಗ್ಗಾರು ಅಂತ ಸುಮ್ಮನಿದ್ದಾರೆ. ಪ್ರಶ್ನೆ ಮಾಡುವ ಧೈರ್ಯ ಇಲ್ಲ ಯಾರಿಗುಂಟು ಸ್ವಾಮಿ. ಆದ್ರೂ ಇದನ್ನ ಸೂಕ್ಷ್ಮವಾಗಿ ಅರಿತಂತ ನಾನು ಒಂದು ರಾಜ್ಯದಲ್ಲಿ ಮುಖ್ಯವಾದ ಸಮಸ್ಯೆ ಯಾವುದೆನ್ನುವುದನ್ನು ನಾನು ಕಂಡು ಹಿಡಿಕೊಂಡೆ. ಅದು ನಿಮ್ಗೆ ಗೊತ್ತುಂಟಾ? ಯಾವ್ದು? ನಿರುದ್ಯೋಗ ಸಮಸ್ಯೆ. ಅದೊಂದು ಕಾಡ್ತಾ ಉಂಟು. ಕ್ಷಣ ಮಾತ್ರದಲ್ಲಿ ಹೋಗಲಾಡಿಸಿದ್ದೇವೆ. ಕೆಲವರು ಮಾಡುವುದಿಲ್ಲ ಬಿಟ್ರೆ ನಾವು ಹೋಗಲಾಡಿಸಿದ್ದೇವೆ. ನಮ್ಮ ರಾಜ್ಯದಲ್ಲಿರುವಂತ ಬಾವಿಯನ್ನೆಲ್ಲ
ಹಾಗೆ ಇದೆ. ಹನ್ನೆರಡು ಜನ ಇದೇ ರೀತಿ ಆಯ್ತು ಎಲ್ಲರಿಗೂ. ಎಲ್ಲ ಕುಡಿಲಿಕ್ಕೆ ನೀರಿಲ್ಲ, ನೀವು ಬಾವಿ ಇದ್ದದ್ದು ಮುಚ್ಚುದ? ಹೌದು, ಎಲ್ಲ ಮನೆ ಬಾಗಿ ಬಂದಿಟ್ಕೊಡ್ರಿ. ಎಂತ ಅಧಿಕಾರ ನಿಮ್ಮತ್ತು, ಎಂತ ಅಧಿಕಾರ ಕೇಳದೆ ಬಿಡ್ತಾರೆ ಮತ್ತೆ. ಯಾರು ಯೋಚನೆ ಮಾಡಬೇಡಿ. ಕಲ್ಲು ಬಿತ್ತ? ಇಲ್ಲಪ್ಪ, ಬೀಳುವುದ್ರೊಳಗೆ ಮತ್ತೆ ಆದೇಶ ಬದಲು ಮಾಡ್ತೀವಿ. ಎಂತ ಬಿಡಿ, ಹಳೆ ಬಾವಿ ಎಲ್ಲ ಮುಚ್ಚಿ ಪಕ್ಕದಲ್ಲಿ ಹೊಸ ಬಾವಿ ತೆಗಿದೆ ಅಂತ. ಹಳೆ ಬಾವಿ ಮುಚ್ಲಿಕ್ಕೆ ಒಂದಿಷ್ಟು ಜನ ಕೆಲಸ, ಹೊಸ ಬಾವಿ ತೆಗಿಲಿಕ್ಕೆ ಇನ್ನಷ್ಟು ಜನ ಕೆಲಸ. ಮತ್ತು ಕಡಿಮೆ ಆಯ್ತು ಅಂತ ಹೇಳಿದ್ರು. ಯೋಚನೆ ಮಾಡುದು ಬೇಡ. ಈ ದೂರ ಸಂಪರ್ಕ ಯೋಜನೆ ಗೊತ್ತುಂಟು ನಿಮ್ಗೆ? ಹಾ, ಕೇಳಿದ್ದೇನೆ. ನೀವು ವ್ಯಾಪ್ತಿ ಪ್ರದೇಶ ಒಳಗಿದ್ದೀರೋ ಹೊರಗಿದ್ದೀರೋ? ಸದ್ಯಕ್ಕಿಗೆ ಒಳಗೆ ಇದ್ದೇನೆ. ಹೌದಾ? ನೋಡ್ಬೇಕು ಮಳೆಗಾಲದಲ್ಲಿ ಹೋಗುವ ಲಕ್ಷಣ. ಆ ಮಟ್ಟಿನ ಕಾಲ ಬಿಸಿ ಮಾಡುದು ಬೇಡ. ಅದಕ್ಕಾಗಿ ನಾವು ಆಕಾಶದಲ್ಲೆಲ್ಲ ಮಳೆ ತರಿಸ್ತೇವೆ. ಹಾಗಂತ ಹೆದ್ದಾರಿ ಉದ್ದಕ್ಕೂ ಒಂದ್ ಕಡೆ ಅಗಿತಾ ಹೋಗುದು, ಮತ್ತೊಂದ್ ಕಡೆ ಮುಕ್ತ ಬರುದು. ಈಗ ಬರುವಾಗ ಬಲಗಡೆ ಹಾಕೊಂಡಿದ್ರೆ ತಿರುಗಿ ಹೋಗುವಾಗ ಬಲಗಡೆ ಮುಚ್ಕೊಂಡಿರ್ತದೆ, ಎಡಗಡೆ ಹಾಕೊಂಡಿರ್ತದೆ. ಅಲ್ಲೆಲ್ಲಾದ್ರು ಮಳೆ ಬಂದ್ರೆ ನಮ್ಮ ಯೋಚನೆ ಬಂತು. ಇಲ್ಲ ಇಲ್ಲ ಇಲ್ಲ, ಹೆದ್ದಾರಿ ಅಗಲೀಕರಣ ಮಾಡಿಸಿದೆ. ಯಾಕೆ? ಬಿದ್ದ ಹೊಂಡವನ್ನು ತಪ್ಪಿಸಿಕೊಂಡು ಹೋಗುದು, ಅದು ಅನುಕೂಲ ಇರಲಿ ಅಂತ ಮಾಡಿಸಿದ್ರು. ಅದು ಈ ಯೋಜನೆ ಎಲ್ಲ ಬಂತು. ಇನ್ನೂ ನಿರುದ್ಯೋಗಿಗಳಿದ್ದಾರೆ ಅಂತ ಅದೇ ಹುಟ್ಟಲ್ಲಿ ಬಂದು ನಮ್ಗೆ ಸಂಪರ್ಕ ಮಾಡಿ ಅಂತ ಹೇಳಿದ್ದೇನೆ. ಹಾಗೆ ಬರುವವರಿಗೆಲ್ಲ ಅವಕಾಶಗಳು ಎನ್ನುವುದುಂಟು. ನೋಡ್ಲಿಕ್ಕೆ ಬಂದಿದ್ದಾರೆ, ಹಾಗೆ ಅವ್ರನ್ನ ತ್ವರಿತ ದಿನನೇ ತಂದು ಹೊರವಾಗಿ ನೊಳಗಿದ್ದ ವರಚಂದ್ರ ಹಾಸನನೂರು ಕರಬಿಡಿಯುತ್ತಲಿ ಕರೆತಂದು ಬೀದವ ಇತ್ತು ಉಪಚರಿಸುತ್ತ ಎಂದರು. ಇದೆಂತ ವಿಚಿತ್ರ ಸ್ವಾಮಿ, ಉಪಚಾರ ಮಾಡಿದ್ರೆ ಯಾವ ರೀತಿ? ಬಾಗಿಲಿಂದ ಬರುವಾಗ ಒಳ್ಳೆಯ ರೀತಿ ಸ್ವಾಗತ, ಕೈ ಹಿಡ್ಕೊಂಡು ಕರೆದುಕೊಂಡು ಬಂದ್ರು. ಇನ್ನೇನು ಪೀಠ ಕೊಡ್ತಾರೆ ಅಂತ ನಾನು ಭಾವಿಸಿದ್ರೆ ಇವರೇ ಹೋಗ್ಕೊಂಡ್ರಲ್ಲ. ಇದು ಮೊನ್ನೆ ನಮಗ್ ಸಿಕ್ಕ ಪೀಠ. ಒಬ್ಬ ಏಕಾಏಕಿಯಾಗಿ ಬಂದ, ಅವನಿಗೂ ಈ ಪೀಠ ಕೊಟ್ರೆ ನಮಗ್ ಕೂತ್ಕೊಳ್ಳೋದಲ್ಲಿ. ಅದಕ್ಕಾಗಿ ನಾವು ಬಂದು ಕೂತ್ಕೊಂಡದ್ದು. ಬಂದವರಿಗೆಲ್ಲ ಪೀಠ ಬೇರೆ ಉಂಟು, ಈ ಪೀಠ ಕೊಡಬಾರ್ದು ಎಂಬ ಸಲುವಾಗಿ ಬಂದು ಕೂತ್ಕೊಂಡದ್ದು. ಏನೇ ಇರ್ಲಿ, ನಾವು ಪೀಠಕ್ಕಾಗಿ ಬಂದವರಲ್ಲ. ನಮ್ಗೆ ಕೆಲಸ ಆಗ್ಬೇಕು ಅಂದ್ರೆ ನಾವೇ ಮಾತಾಡ್ಸ್ಬೇಕಲ್ಲ. ಏನೇ ಇರ್ಲಿ, ನಮ್ಮೂರಿಗೆ ಬಂದಿದ್ದಾರಲ್ಲ, ಹೋಗಿ ಬಂದು ಮಾತಾಡ. ನಮಸ್ಕಾರ. ಬಂದಕ್ಕೆ ನೀವು ಮಾತ್ರ ಹೀಗೆ, ಎಲ್ಲರೂ ಹೀಗೆ ತಪ್ಪಾಗಿ ತಿಳ್ಕೊಳ್ಬೇಕು. ಏನು ನಾನು ಮಾತ್ರ ಹೀಗೆ ಕಾರಣ ಇಲ್ಲದೆ ಅಲ್ಲ. ಒಂದು ಕಾಲದಲ್ಲಿ ಅನೇಕ ಮಂದಿ ನಾವು ನಮಸ್ಕಾರ ಕೊಟ್ಟವರು. ಸ್ವಾಮಿ ನಮಸ್ಕಾರ 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 ನಮಸ್ಕಾರ, ಎಷ್ಟು ನಮಸ್ಕಾರ ಕೊಟ್ಟರು ತಿರುಗೊಬ್ಬರು ಕೊಟ್ಟವರಿಲ್ಲ. ಆವತ್ತೇ ಪ್ರತಿಜ್ಞಾಬದ್ಧರಾದವ. ಅಧಿಕಾರದಲ್ಲಿರುವಂತಹ ಸಂದರ್ಭ, ಅಪರಿಚಿತ ವ್ಯಕ್ತಿಯವರು ಬಂದು ನಮಸ್ಕರಿಸಿಕೊಂಡಂತ ಅದೇ ಒಂದಕ್ಕೆರಡು ಪಟ್ಟಿ ಸಮೇತ ಕೊಡುವುದಂತ. ಓದಿಲಿಕ್ಕೆ ತೆರೆದು ಕೊಟ್ಟೆ ಪರಿಚಿತ ಮುಖ ತಮ್ಮದಲ್ಲ, ತಾವ್ಯಾರು ಎಲ್ಲಿಂದ ಬಂದವರು, ಹೋಗುದೆಷ್ಟೊತ್ತಿಗೆ ಅಂದ್ರೆ ಅಂದ್ರೆ ಹೋಗುವುದಂದ್ರೆ ಮನೆಗೆ ಬಂದದ್ದವರನ್ನ ಯಾಕೆ ಬಂದಿದ್ದೀರಿ ಅಂತ ಕೇಳುವುದು ಶಿಷ್ಟಾಚಾರ ಅಲ್ಲ. ಹೋಗುವುದೆಷ್ಟೊತ್ತಿಗೆ ಅಂತ ಕೇಳಿದ್ರೆ ವಿಚಾರ ಹೇಳಬೇಕಲ್ಲ. ಹೌದೌದು, ನಾವು ಚಂದನಾವತಿ ಅಧಿಕಾರಿ ಚಂದ್ರಹಾಸ ಎನ್ನುವ ಹಾಗೆ. ಯಾರು? ಚಂದನಾವತಿ ಅಧಿಕಾರಿ ಚಂದ್ರಹಾಸ. ಚಂದ್ರಹಾಸ ಎಲ್ಲೋ ಕೇಳಿದಾಗ ಬಹುತೇಕ ನಮ್ಮಷ್ಟು ಪ್ರಚಾರದಲ್ಲಿ ಸತ್ಯ, ನಿಮ್ಮಷ್ಟು ಪ್ರಚಾರದಲ್ಲಿಲ್ಲ. ಆದ್ರೂ ಒಂದು ದೇವರ ಅನುಗ್ರಹದಿಂದ, ಇವರೆಲ್ಲರ ಆಶೀರ್ವಾದದಿಂದ ಒಂದಲ್ಲ ಒಂದ್ ದಿವಸ ನಾವು ಪ್ರಚಾರಕ್ಕೆ ಬರ್ತೇವೆ ಅನ್ನೋ ವಿಶ್ವಾಸ ಉಂಟು. ನೀವು ನಿಮ್ಮಂತವರು ಪ್ರಚಾರಕ್ಕೆ ಬರಬೇಕು ಅಂತ ಅದೆಷ್ಟೋ ಯೋಜನೆಗಳು ಜಾರಿಯಲ್ಲೂ, ಜೊತೆಗೆ ನಿಮ್ಮದೊಂದು ಆಶೀರ್ವಾದ ಇರಲಿ. ಹೋಯ್, ಇದನ್ನ ಮನಸ್ಪೂರ್ವಕವಾಗಿ ಶಾಶ್ವತವಾಗಿ ಮನಸ್ಸಿನಲ್ಲಿ ಇರಿಸಿಕೊಂಡ್ರಿ ಅಂತಾದ್ರೆ ಭವಿಷ್ಯದಲ್ಲಿ ಎಲ್ಲಿಯಾದ್ರೂ ಅನುಕೂಲ ಆಗಬಹುದು. ಅದು ನಿಮ್ಮ ಅಪ್ಪಯ್ಯನ ಊರಿಗೆ ಬಂದ್ರಲ್ಲ, ಮುಂದೆ ಹೇಳುದೇ ಬೇಡ. ಏನು ಗೊತ್ತಾಗೋಯ್ತು? ಏನು ಅಪ್ಪಯ್ಯ ಅಲ್ಲಿ ಬಂದು ನಿಮ್ಮನ್ನು ನೋಡಿ ಬಹುತೇಕ ನನ್ನನ್ನು ನೋಡಿದಾಗ ಆಯ್ತು, ನಡಿ ಮಗನೇ ಅಂದಲ್ಲ. ಹಾಗಲ್ಲ, ಕಾರ್ಯಭಾರವನ್ನು ಹೊತ್ತು ಬಂದವ ನಾನು. ಓ, ಭಾರ ಹೊತ್ತು ಬಂದವ ಅಂದ್ರೆ ಅಂದ್ರೆ ಕಾರ್ಯಾರ್ಥಿಯಾಗಿ ಬಂದವ ನಾನು. ನಿಮಗಾಗಿ ಒಂದು ಲೇಖನ ಉಂಟು. ಎಲ್ಲಿ ಬರ್ತಾ ಉಂಟು? ನಾನೇ ತೆಗೆದುಕೊಂಡು ಬಂದಿದ್ದೇನೆ. ಹೌದಾ? ಕೊಡಿ, ಇನ್ನು ಅಪ್ಪಿತು ಕೊಡಿ. ಅದು ನಿಮ್ಮ ಅಪ್ಪನ ಗಂಟೆ ನಿಮಗೇ ಸೇರ್ಬೇಕು. ಹಾಗೆ ಅಪ್ಪನ ಗಂಟೆಲ್ಲ ಮಕ್ಕಳಿಗೆ ಅಲ್ಲ, ಮತ್ತೆ ಅಪ್ಪನಿಗೆ ಇದ್ರೆ ಇಲ್ಲ, 2-3 ಆದ್ರೂ ಹೊಡ್ತಾ ಸಾಯ್ತು ಅವರು. ನಿಮ್ಗೆ ಸಮಸ್ಯೆ ಇಲ್ಲ, ನಮಗಿಲ್ಲ, ನಿಮಗೆಲ್ಲರೂ ಉಂಟಕ್ಕೆ. ಇದೊಂದು ಗಂಟೆ, ಇದು ಏನು ಪಂಚಾಯತಿ ಹೆಂಗಸರು ಗಂಟಿದ್ದಾಗ ನಿಮ್ಮ ಅಪ್ಪ ಅದೇ ಅದೇ ನಂಗೆ ಅನುಮಾನ. ಏನ್ ಮಾಡ್ತಿದ್ರಿ? ಬಿಡಿಸ್ತೇನೆ. ಛೇ, ಗುಟ್ಟಾಗಿ ಬರೆದ ಲೇಖನ ಗುಟ್ಟಾಗಿ ಮಗ ಮದನ ವಾಚಿಸಬೇಕೆನ್ನುವ ನಿಮ್ಮ ಅಪ್ಪ ಹೇಳಿದ್ದಾರೆ. ಗುಟ್ಟಾಗಿ ಬರೆದಲೆ? ಹೌದು. ಗುಟ್ಟು ರಟ್ಟಾಗಬಾರ್ದು ಅಂತ ಆದ್ರೆ ಬಂದಿರುವಂತ ನಿಮಗೊಂದು ವ್ಯವಸ್ಥೆ ಆಗ್ಬೇಕಾ ಬೇಡ? ಆಗ್ಬೇಕು. ಯೋಚನೆ ಮಾಡೋದು ಬೇಡ. ಯಾರಲ್ಲಿ ನಮ್ಮ ಅರಮನೆಯ 7ನೇ ಮಾಡಿ 7ನೇ ಕೋಣೆ
ಅವರಿಂದಲೇ ಅಪಾಯ ಆದ್ರೆ ಒಂದ್ ವೇಳೆ ಅಪಾಯ ಆಯ್ತು ಅಂತ ಅದ್ರ ಮುಗಿದ ಮೇಲೆ ಪರಿಹಾರವೇ ಹೊತ್ತು ಯಾರಿಗೂ ಹೋದವರಿಗಲ್ಲ ಇದ್ದವರಿಗೆ ಕೊಡು ಅಂತ ತಪ್ಪನ್ನ ಮಾಡಿದಂತ ವ್ಯಕ್ತಿಯನ್ನ ಏನಂತದ್ದು ನ್ಯಾಯಾಲಯದಲ್ಲಿ ನಿಲ್ಲಿಸಿ ಸುದೀರ್ಘವಾಗಿ ಒಂದು 15-20 ವರ್ಷದವರೆಗಾಗಿ ವಿಚಾರಿಸಿ ಶಿಕ್ಷೆಯನ್ನ ಪಡಿಸಲಾಗುವುದು. ಬೇಡ, ಹಾಗಾಗುವುದು ಬೇಡ ಅಂತ ನಾವೆಂದ್ಕೊಳ್ತೇವೆ. ಏನು ಉಳಿತಾಯ ಮತ್ತೆ ಅಲ್ಲಿ ಬೆಳಕಿಲ್ಲ ಅಂತ ತರಬಿಸಿ ಮಾಡುವುದು ಬೇಡ. ಬಾಗಿಲು ತೆಗಿಲುವರೆಗೆ ಅಷ್ಟೇ. ಬಾಗಿಲು ತೆಗೆದು ನೀವು ಕಾಲು ಒಳಗಿಟ್ಟ ತಕ್ಷಣ ಬೆಳಕಾಗ್ತದೆ. ಎಂತ ಬೇಕು ಕೇಳ್ತಕೊಳ್ಳಿ. ಆದಿ ದಾಕ್ಷಿಣ್ಯ ಇಟ್ಕೊಳ್ಬೇಡಿ. ಆದಿ ಹೋಗ್ಬೇಡಿ. ಆಯ್ತು ನಾವು ಮೇಲೆ ಹೋಗ್ತಾ ಇದ್ದೇವೆ. ಇಷ್ಟು ಬೇಗ ಈ ವಯಸ್ಸಲ್ಲಿ ಎಂತ ಹೊಟ್ಟೆಗಿಚ್ಚೆ ಬಾಗೋದು ನೀವು ಎಂತ ಮಾತಾಡುದು ಸ್ವಾಮಿ. ಅದಲ್ಲ ನಾ ಹೇಳಿದ್ದು, ನಮ್ಮ ಅಧಿಕಾರ ಮೇಲೆ ಹೋಗ್ತಾ ಇದೆ. ಹಾಗೆ ಬಿಡಿಸಿ ಹೇಳಿ ಮತ್ತೆ. ನಮ್ಮ ವ್ಯಾಪ್ತಿ ಮೇಲೆ ಹೋಗ್ತಾ ಇದೆ. ಆಗ್ಲಿ, ನಮ್ಮ ಇದು ಮೇಲೆ ಹೋಗ್ತಾ ಇದೆ. ಸ್ವಲ್ಪ ಬೆಳವಣಿಗೆ ಆಗ್ಬೇಕು ಅಂದ್ರೆ ತಯಾರಾಗ್ಬೇಕು ಇಲ್ಲಿ. ಹೌದೇ ಅಲ್ಲೇ ಆಗ್ಲೇತಪ್ಪ. 4 ದಿವಸದ ಅಧಿಕಾರದ ಅವಧಿಯಲ್ಲಿ ಅಪ್ಪಯ್ಯ ನನಗೆ ಲೇಖನ ಬರೆದಿದ್ದಾರೆ. ಎಂತ? ನಾನು ವಾಚಿಸುವಂತನಾಗ್ತೇನೆ, ನೀವು ಕೇಳುವಂತವರೇ. ಅಡ್ಡಿಲ್ಲ ಅಡ್ಡಿಲ್ಲ. ಕೇಳ್ಬೋದಲ್ಲ? ಕೇಳ್ಬೋದಲ್ಲ? ಶ್ರೀಮತ್ ಸಚಿವ ಶಿರೋಮಣಿ, ನನಗೆ ಯಾವ ಪ್ರಶಸ್ತಿ ಕೊಡೋದು ಬೇಡ. ಒಂದು ವೇಳೆ ಕೇಂದ್ರದಿಂದ ಏನಾದ್ರೂ ಆದೇಶ ಆಗಿದೆ ನಮಗೆ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ವಿಚಾರ ತಿಳಿಸಿಬಿಡಿ. ನಾವು ಪ್ರಶಸ್ತಿಯನ್ನ ತಿರಸ್ಕರಿಸಿದ್ದೇವೆ ಅಂತ. ಯಾವುದು ಬೇಡ, ಯಾವುದು ಬೇಡ ಹೇಳೋದಡ್ಡಿಲ್ಲ. ಯಾಕೆ ಗೊತ್ತಾ? 4 ದಿವಸ ಅಧಿಕಾರದಲ್ಲಿ ಅಪ್ಪಯ್ಯ ನನಗೆ ಶ್ರೀಮತ್ ಸಚಿವ ಶಿರೋಮಣಿ ಅಂತ ಕೊಟ್ಟ. ನಿಮಗೆ? ಹೌದು ಅಪ್ಪಯ್ಯ. ಹೌದು. ವಿಷಯ ಮುಂದೆ ಉಂಟು ನೋಡಿ. ಹೌದು, ಪ್ರಾರಂಭದಲ್ಲೇ ಇಷ್ಟು ಉಂಟು, ಕೊನೆಗಿನ್ನೆ ಅಂತ ಉಂಟಲ್ಲ ನೋಡಿ. ನಾ ಹೇಳ್ತೇನೆ, ನೀವು ಓದಿ ನೋಡಿ. ಶ್ರೀಮತ್ ಸಚಿವ ಶಿರೋಮಣಿ ಮತ್ತೆ ನಿಮ್ಮ ಅಪ್ಪಯ್ಯ ಹೆಡ್ಡ ಅನ್ಬೇಡಿ. ಅವ್ರಿಗೆ ಗೊತ್ತುಂಟು. ನೀವು ಹೋಗಿ ಹೋಗಿ ನಿಮಗೆ ಸಚಿವ ಶಿರೋಮಣಿ ಅಂತ ಅಪ್ಪನಿಗೆ ಅಷ್ಟು ಬುದ್ಧಿ ಇಲ್ವಾ? ಪ್ರಶಸ್ತಿ ಹೋಯ್ತು, ಇಲ್ಲಿ ಸಿಗುದಿಲ್ಲ. ನಿಮ್ಗೆ ಗೊತ್ತಾದಷ್ಟು ನಂಗೆ ಗೊತ್ತಾಗಲಿಲ್ಲ ಅಲ್ಲ. ಪ್ರಶಸ್ತಿ ಬರ್ತದೆ ಯಾವ ಹೆಸರು ನಾನು ಬರುದಿಲ್ಲ, ಅಡಿ ಬಿದ್ದಾಯ್ತು. ಮಾಡ್ಬೇಡಿ, ಏನಾದ್ರೂ ಒಳಗಿಂದ ಕೊಡ್ತೆ. ಒಳಗೂ ಬೇಡ, ಹೊರಗಿಂದು ಬೇಡ, ಯಾವುದು ಬೇಡ. ಒಂದೊಂದು ಅವಕಾಶವೂ ಹಾಳಾಗೋಯ್ತು. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ. ನಮ್ಮಪ್ಪ ಹೆಂಗೆ ಬರ್ಕೊಂಡದ್ದು. ಮುಂದೆ ನಿಮ್ಗೆ ಏನಾದ್ರು ಉಂಟ ನೋಡಿ. ತಪ್ಪಲ್ಲ ಬಿಡಿ, ಮಂತ್ರಿಗಳ ಅಭ್ಯಾಸ, ಅವರನ್ನೇ ಅವ್ರು ಹೊಗಳ್ಕೊಳ್ಳೋದು. ನಮಗ್ ವಿಷಯ ಗೊತ್ತಾರ ಸಾಕು. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟಬುದ್ಧಿ ಸುಪ್ರೀಮದಲ್ಲಿ ತನ್ನ ಮಗ ಅದರಂಗೆ ಮೆಗ್ಬರ ಸೀರೆಯಿಸಿದ ಕಾರ್ಯ ಚಂದ್ರಾಸ ಮಹೇಂದ್ರಮಿಗೆ ಮೇಲಾಗಿ ತಮ್ಮ ಸೇವೆಗೆ ರಸತಪ್ಪನ್ನು ತಂದೆಯಲ್ಲಿ ಸಾಮಾನ್ಯದವನಲ್ಲ ಸರ್ವತಾ ಮಿತ್ರಪ್ಪೊಮ್ಮೆ ನೀತನ್ನು ಕಳೆಯುವುದನ್ನು ನಿನ್ನ ಬಳಿಗೆ ಹೊತ್ತು ಕಳೆದ ಬಂದ ಬಳಿಕ ಇವನು ಕುರಿಸಿರುವ ಕ್ರಮಗಳನ್ನು ನೋಡುತ್ತಿರದೆ ಕೊಡು ವಿಷಯ ವಹಿಸುವಂತೆ ಬಾಲಕಿಗೆ ಉತ್ತರ ಒಪ್ಪದು. ಪುಣ್ಯಾತ್ಮ ಉಸಿರು ಬಿಟ್ಟುಕೊಳ್ಳಿ. ಅಪ್ಪನ ಅಕ್ಷರ ನಾವು ಒಬ್ಬರೇ ಓದು, ಅದು ಬಿಟ್ಟು ನಮ್ಗೆ ಒಯ್ದು ಇಬ್ಬರೇ ಒಟ್ಟು ಒಳ್ಳೆ ಅಕ್ಷರ. ವಿಷಯ ಗೊತ್ತಾಗ್ಲಿಲ್ಲ, ಗೊತ್ತಾಗ್ಲಿಲ್ಲ. ಹೊತ್ತು ಕಳೆಯದ ಬಂದ ಬಳಿಕವರ ಕುಲಶೀಲ ವಯೋ ವಿಕ್ರಮಗಳ ನೀ ನೋಡುತ್ತಿರದೆ ಕೊಡು ವಿಷಯ ಮೋಹಿಸುವಂತೆ ಬಾಲಕಗೆ ಹೊರಗೆ ಬಂದು ಸಮಯನ್ನಿಸುವವರ ನಗಮನು ಮತ ಪ್ರತಿರೂಪ ತೋಂಗದಿ ಕೊತಕ ತೈ 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 ದಿನ ತೋಂಗದಿ ಕೊತೋದ್ರೆ ನಿನ್ನ ತಾವೇ ತಗಮ ಐದರಿಲ್ಲ ಅನುಜಗಿ ಒಂದು ಸಮಯನಿಸುವವರ ನಗ ಮನುಮತ ಪ್ರತಿರೂಪ ಮನುಮತ 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 ಪ್ರತಿರೂಪ ಘನಮಗಿ ಮನು ಇವನನ್ನು ಪೊಗಳಲಬಹುದೇ ಘನಮಗಿ ಮನು ಇವನನ್ನು ಪೊಗಳಲಬಹುದೇ ಅನುಜಯ ನೀಯುವೆನೋ ಅನುಜಯ ಇಯುವೆನೋ ಅನುಜಗಿ ಒಂದು ಸಮಯನಿಸುವವರ ನಗ ಮನುಮತ ಪ್ರತಿರೂಪ ಮನುಮತ ಪ್ರತಿರೂಪ ಲೇಖನದಲ್ಲಿ ವಿಚಾರ ಅಪ್ಪನಿಗೆ ಮದುವೆ. ಅಪ್ಪೇನಿ ಮದುವೆ ಸರಿ ಓದ್ಕೊಳ್ಳಿ. ವಿಷಯದ
ಲೇಖನ ಮದುವೆಗೆ ಅಪ್ಪಯ್ಯ. ಓ, ಲೇಖನದಲ್ಲಿ ವಿಷಯ ಅದೇ ಅಪ್ಪಯ್ಯನಿಗೆ ಲೇಖನದಲ್ಲಿ ವಿಷಯ ಮದುವೆಗೆ ಅಪ್ಪಯ್ಯ, ಅಪ್ಪಯ್ಯನಿಗೆ ಮದುವೆ ಅಲ್ಲ, ಎಲ್ಲ ಹೆಚ್ಚು ಕಡಿಮೆ ವಿಷಯಕ್ಕೆ ಮದುವೆ. ಹಾಗೆ ಹೇಳಿ. ಹೌದು, ಅಪ್ಪಯ್ಯ ಲೇಖನದಲ್ಲಿ ಅಪ್ಪಯ್ಯ ಲೇಖನದಲ್ಲಿ ಬರೆದಿದ್ದಾರೆ ತಂಗಿ ವಿಷಯಕ್ಕೆ ಮದುವೆ. ಇದು ನಿಮಗೆ ಇದು ಮಾಡಿಸ್ಲಿಕ್ಕೆ ಬರ್ತದಾ? ನನಗೆ ಮದುವೆ ಮಾಡಿಸ್ಲಿಕ್ಕೆ ಬರುದಿಲ್ಲ, ಮದುವೆ ಒಂದೇ ಸಾಕಲ್ಲ. ಎಂತದು